ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿವೃತ್ತ ಸರ್ಕಾರಿ ನೌಕರರ ಪಿಂಚಣಿ ಬಗ್ಗೆ ರಾಜ್ಯ ಸರ್ಕಾರ ನೀಡಿರುವಂಥ ಮಹತ್ವದ ಮಾಹಿತಿಯನ್ನು ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ರಾಜ್ಯ ಸರ್ಕಾರಿ ದಿಂದ ರಾಜ್ಯ ಸರ್ಕಾರಿ ನೌಕರರಾಗಿದ್ದರೆ ಅಥವಾ ರಾಜ್ಯ ಸರ್ಕಾರಿ ನಿವೃತ್ತರಾಗಿದ್ದರೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ನೀವೇನಾದರೂ ಈ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡೋರಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇ ನ್ಯೂಸ್ ಇದ್ರೂ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೂ ಆದೇಶ ಪ್ರತಿಯೊಂದಿಗೆ ನಾನು ಅಪ್ಲೋಡ್ ಮಾಡ್ತೀನಿ ಇನ್ಫಾರ್ಮೇಷನ್. ಹಾಗಾಗಿ ಇದು ವ್ಯಾಲಿಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಮತ್ತು ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಆಲ್ರೆಡಿ ಡೀಟೇಲ್ಸನ್ನು ಅಪ್ಡೇಟ್ ಮಾಡಿದ್ದೀನಿ. ಹಾಗೂ ರಾಜ್ಯ ಸರ್ಕಾರಿ ನೌಕರರದ್ದು ಬೇರೆ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ಪೆನ್ಷನ್ ಕ್ಯಾಲ್ಕುಲೇಷನ್, ಪೇ ಸ್ಕೇಲು, 8th ಪೇ ಕಮಿಷನ್ ಈ ಥರ ಇನ್ಫಾರ್ಮೇಷನ್ ಬೇಕಿದ್ದರೆ ಅದನ್ನು ಕೂಡ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದಾಗಿದೆ. ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಇಮಿಡಿಯೇಟಾಗಿ ನೋಟಿಫಿಕೇಷನ್ ಬರುತ್ತೆ ಹಾಗೂ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಅಪ್ಡೇಟನ್ನು ತಿಳ್ಕೊಳ್ಬೋದಾಗಿದೆ. ಮೊದಲನೇದಾಗಿ, ಕರ್ನಾಟಕ ಸರ್ಕಾರ 7ನೇ ರಾಜ್ಯ ವೇತನ ಆಯೋಗದ ವರದಿ ಜಾರಿಗೊಳಿಸಿದ ಬಳಿಕ ನಿವೃತ್ತ ಸರ್ಕಾರಿ ನೌಕರರ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿಲ್ಲ, ನೀಡಬೇಕಾದ ಸೌಲಭ್ಯಗಳನ್ನು ನೀಡುತ್ತಿಲ್ಲ ಎಂದು ಆರೋಪಿಸಲಾಗುತ್ತಿದೆ. ಈಗ ಆಡಳಿತ ವಿಭಾಗದ ಜಂಟಿ ನಿರ್ದೇಶಕರು ಜ್ಞಾಪನಾ ಪತ್ರವೊಂದನ್ನು ಹೊರಡಿಸಿದ್ದು, ಪಿಂಚಣಿ ಪ್ರಸ್ತಾವನೆಗಳನ್ನು ಮಹಾಲೇಖಪಾಲರ ಕಚೇರಿಗೆ ಸಲ್ಲಿಸುವ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಲವು ಜನ ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸಿದ್ರು, ಇನ್ನೂ ಬಂದಿಲ್ಲ, ಇನ್ನೂ ಅಪ್ಡೇಟ್ ಆಗಿರೋ ಪೆನ್ಷನ್ ಬರ್ತಾ ಇಲ್ಲ ಅಂತ. ಸೊ ಈ ಥರದ್ದು ಏನೇನು ಇಶ್ಯೂ ಆಗೋದೋ ಅದನ್ನೆಲ್ಲ ಸಾಲ್ವ್ ಮಾಡಬೇಕಂತಲೇ ಆಡಳಿತ ವಿಭಾಗದ ಜಂಟಿ ನಿರ್ದೇಶಕರು ಒಂದು ಲೆಟರನ್ನು ಕಳಿಸಿದ್ದಾರೆ. ಅದರಲ್ಲಿ ಏನೇನೆಲ್ಲ ಪ್ರಸ್ತಾವನೆ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಜ್ಞಾಪನಾ ಪತ್ರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಗೆಜೆಟೆಡ್ ಅಧಿಕಾರಿಗಳು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದರೂ ಸದರಿ ಅಧಿಕಾರಿಗಳ ಪಿಂಚಣಿ ಪ್ರಸ್ತಾವನೆಗಳು ಮಹಾಲೇಖಪಾಲಕರ ಕಚೇರಿಗೆ ಸ್ವೀಕೃತವಾಗಿಲ್ಲದ ಕಾರಣ ಈ ಸಂಬಂಧ ನಿಯಮಾನುಸಾರ ಪರಿಶೀಲಿಸಿ 117 ಅಧಿಕಾರಿಗಳ ಬಾಕಿ ಪಿಂಚಣಿ ಇತ್ಯರ್ಥಕ್ಕೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. ಅಂದರೆ ತುಂಬ ಜನ ರಿಟೈರ್ಡ್ ಆಗಿರ್ತಾರೆ, ಆದರೂ ಅವರಿಗೆ ಪಿಂಚಣಿ ಕೊಡೋದನ್ನು ಸ್ಟಾರ್ಟ್ ಆಗಿರೋದಿಲ್ಲ. ಸೊ ಇಂಥ ಸಮಸ್ಯೆಗಳ 117 ಅಧಿಕಾರಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ ಪಿಂಚಣಿಯನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಬರೆದಿದ್ದಾರೆ. ಸೊ ನೀವು ಏನಾದರೂ ಈ ಥರ ಸಮಸ್ಯೆಯನ್ನು ಫೇಸ್ ಮಾಡ್ತಿದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗಿ ಒಂದು ಸಲ ಚೆಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ಈ ಥರನೇ ಅವರು ಪರಿಶೀಲಿಸಿ ಅದು ಏನು ಪಿಂಚಣಿ ಸಿಗಬೇಕಿರುತ್ತೋ ಅದನ್ನು ಬೇಗ ಪ್ರೊಸೆಸ್ ಮಾಡ್ತಾರೆ. ಸರ್ಕಾರಿ ನೌಕರರು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದುವ ಅಧಿಕಾರಿಗಳ ಮುಂಚಿತ 3 ತಿಂಗಳಲ್ಲಿ ಪಿಂಚಣಿ ಪ್ರಸ್ತಾವನೆಯನ್ನು ಮಹಾಲೇಖಪಾಲರಿಗೆ ಸಲ್ಲಿಸಬೇಕಾಗಿರುತ್ತದೆ. ಅಂದರೆ ನೀವು ರಿಟೈರ್ಡ್ ಆಗೋಕ್ಕಿನ್ನು 3 ಮಂತ್ಸ್ ಇರಬೇಕಾದ್ರೇ ನಿಮ್ಮ ಪೆನ್ಷನ್ ಡಿಕ್ಲರೇಷನ್ಸ್ ಏನಿರುತ್ತೋ ಅದನ್ನು ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಹೆಡ್ಗೆ ಕೊಡಬೇಕಾಗುತ್ತೆ. ಶಾಲಾ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಿದ್ದರು ಮಹಾಲೇಖಪಾಲಕರ ಪತ್ರದಲ್ಲಿ ಲಗತ್ತಿಸಲಾದ ಪಟ್ಟಿಯಲ್ಲಿನ ಅಧಿಕಾರಿಗಳ ಪ್ರಸ್ತಾವನೆಗಳು ಮಹಾಲೇಖಪಾಲರ ಕಚೇರಿಗೆ ಸ್ವೀಕೃತವಾಗಿರುವುದಿಲ್ಲವೆಂದು ತಿಳಿಸಿ ಸಂಬಂಧಪಟ್ಟ ನಿಯಂತ್ರಣಾಧಿಕಾರಿಗಳಿಗೆ ಪ್ರಕರಣಗಳ ಇತ್ಯರ್ಥ ಕುರಿತು ನಿರ್ದೇಶನ ನೀಡಲು ಸೂಚಿಸಿರುತ್ತಾರೆ. ಸೊ ಆ ಡಿಪಾರ್ಟ್ಮೆಂಟ್ ಅವರು ಕೂಡ ಚೆಕ್ ಮಾಡಿ ಯಾರ್ಯಾರು ರಿಟೈರ್ಡ್ ಆಗಿದ್ದಾರೆ ಮತ್ತು ಪೆನ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಂಥವ್ರಿಗೆ ಕೊಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಈ ಪ್ರಯುಕ್ತ ಮಹಾಲೇಖಪಾಲರ ಪತ್ರದಲ್ಲಿ ಸೂಚಿಸಲಾದ ಬಾಕಿ ಪ್ರಕರಣಗಳ ಇತ್ಯರ್ಥಪಡಿಸುವ ಕುರಿತಂತೆ ಮಹಾಲೇಖಪಾಲರಿಗೆ ಕೂಡಲೇ ಸೂಕ್ತ ಪ್ರಸ್ತಾವನೆಯನ್ನು ಸಲ್ಲಿಸಲು ಸೂಚಿಸಿದೆ ಹಾಗೂ ತಮ್ಮ ವ್ಯಾಪ್ತಿಯ ಬಾಕಿ ಪಿಂಚಣಿ ಪ್ರಕರಣಗಳ ಇತ್ಯರ್ಥ ಕುರಿತು ತೆಗೆದುಕೊಂಡ ಕ್ರಮದ ವರದಿಯನ್ನು ತಪ್ಪದೇ ಸಲ್ಲಿಸಲು ಸೂಚಿಸಿದೆ. ಸೊ ಯಾರ್ಯಾರಿಗೆ ಈ ಥರ ಬಾಕಿ ಪೆನ್ಷನ್ ರಿಟೈರ್ಡ್ ಆಗಿದ್ದಾರೆ ಆದರೆ ಪೆನ್ಷನ್ ಕೊಟ್ಟಿಲ್ಲೋ ಅಂಥವರ ಪೆನ್ಷನನ್ನು ಬೇಗನೆ ಇತ್ಯರ್ಥ ಮಾಡಬೇಕು. ಹಾಗೆ ಅವರವರ ವ್ಯಾಪ್ತಿಯಲ್ಲಿರುವಂಥವ್ರಿಗೆ ಎಷ್ಟು ಜನರಿಗೆ ರಿಟೈರ್ಡ್ ಆಗಿದ್ದಾರೆ, ಎಷ್ಟು
ಪೆನ್ಷನ್ ಆಲ್ರೆಡಿ ರಿಲೀಸ್ ಆಗಿದೆ, ಇನ್ಯಾವಾಗ ರಿಲೀಸ್ ಆಗುತ್ತೆ ಎಲ್ಲ ವರದಿಯನ್ನು ಕೂಡ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಸೊ ಇದೊಂದು ತುಂಬಾ ಒಳ್ಳೆಯ ಕೆಲಸ. ಯಾಕಂದರೆ ಹಲವಾರು ಜನ ರಿಟೈರ್ಡ್ ಆಗಿರೋರಿಗೆ ಮತ್ತೆ ಆಫೀಸ್ಗೆ ಹೋಗಿ ಇನ್ನೂ ಸಿಕ್ಕಿಲ್ಲ ಅಂತ ಅಪ್ಲಿಕೇಶನ್ ಕೊಡೋದು ಕಷ್ಟ ಆಗ್ತಿರುತ್ತೆ, ಪೆನ್ಷನ್ ಬಂದಿಲ್ಲ ಅಂತ. ಸೊ ಇವರಾಗೆ ಮುಂದಾಳತ್ವವನ್ನು ತಗೊಂಡ್ಕೊಂಡು ಯಾರ್ಯಾರಿಗೆ ಸಿಗ್ತಿಲ್ವೋ, ಯಾರ್ಯಾರಿಗೆ ಇನ್ನೂ ಪೆನ್ಷನ್ ಹೋಗಿಲ್ವೋ ಅಂಥವ್ರಿಗೆ ಚೆಕ್ ಮಾಡಿ ಅಪ್ಡೇಟೆಡ್ ಪೆನ್ಷನನ್ನು ಕೊಡೋದಕ್ಕೆ ಮುಂದಾಗಿರೋದ್ರಿಂದ ಅವರು ಗೌರ್ಮೆಂಟ್ ಆಫೀಸ್ಗಳಿಗೆ ಅಲ್ದಾಡ್ಕೊಂಡು ಪೆನ್ಷನ್ಗೋಸ್ಕರ ಅಲ್ದಾಡೋದು ತಪ್ಪುತ್ತೆ. ಹಾಗೂ ಯಾರ್ಯಾರಿಗೆ ಏನು ಬಾಕಿ ಪಿಂಚಣಿ ಇರುತ್ತೋ ಅದು ಶೀಘ್ರದಲ್ಲೇ ತಲುಪುತ್ತೆ. ಮುಂದುವರೆದು ತಮ್ಮ ವ್ಯಾಪ್ತಿಯಲ್ಲಿನ ನಿವೃತ್ತ ಅಥವಾ ನಿವೃತ್ತಿ ಹೊಂದಲಿರುವ ಅಧಿಕಾರಿಗಳ ಪಿಂಚಣಿ ಪ್ರಸ್ತಾವನೆಯನ್ನು ನಿಗದಿತ ಅವಧಿಯೊಳಗೆ ಸಲ್ಲಿಸಲು ನಿಯಮಾನುಸಾರ ಕ್ರಮವಹಿಸುವುದು. ಅಂದರೆ ಇನ್ಮೇಲಿಂದ ಯಾರ್ಯಾರಿಗೆ ಪೆನ್ಷನ್ ಕೊಡಬೇಕಿರುತ್ತೋ, ಅಪ್ಡೇಟೆಡ್ ಪೆನ್ಷನ್ ಕೊಡಬೇಕಿರುತ್ತೋ ಆ ವಿಷಯಗಳನ್ನು ಇನ್ನು ಮುಂದೆ ಕರೆಕ್ಟಾಗಿ ಒಂದು ನಿಗದಿತ ಅವಧಿಯೊಳಗೆ ಇಷ್ಟು ಟೈಮ್ ಒಳಗೆ ಇನ್ನೇನು ಅವರು ಇನ್ನು ರಿಟೈರ್ಡ್ ಆಗ್ತಿದ್ದಾರೆ ಅಂದರೆ ರಿಟೈರ್ಡ್ ಆಗೋ ಮೊದಲೇ ಎಲ್ಲದೂ ಕ್ಲಿಯರಾಗಿ ರಿಟೈರ್ಡ್ ಆದ ನೆಕ್ಸ್ಟ್ ತಿಂಗಳಿಂದನೇ ಅವರಿಗೆ ಪೆನ್ಷನ್ ಬರೋ ಥರ ನೋಡ್ಕೊಳ್ಬೇಕು ಅಂತ ಸ್ಟ್ರಿಕ್ಟಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸಂಬಂಧಪಟ್ಟ ನಿಯಂತ್ರಣಾಧಿಕಾರಿಗಳು ಪಿಂಚಣಿ ಪ್ರಕರಣಗಳ ಕುರಿತಂತೆ ತ್ರೈಮಾಸಿಕವಾಗಿ ಪರಿಶೀಲಿಸಿ ಕ್ರಮವಹಿಸಲು ಸಹ ಸೂಚಿಸಿದೆ. ಅಂದರೆ 3 ತಿಂಗಳಿಗೆ ಒಂದ್ಸಲ ಚೆಕ್ ಮಾಡಿಕೊಂಡು ಯಾರ್ಯಾರು ರಿಟೈರ್ಡ್ ಆಗ್ತಾ ಇದ್ದಾರೆ, ಇನ್ನು 3 ತಿಂಗಳಲ್ಲಿ ಯಾರು ರಿಟೈರ್ಡ್ ಆಗ್ತಿದ್ದಾರೆ, ಅವರದ್ದೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇದೆಯಾ, ಅದರಲ್ಲಿ ಏನಾದರೂ ಇಶ್ಯೂ ಇದೆಯಾ ಅಥವಾ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಾ, ಅವರ ಪೆನ್ಷನ್ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆ ಆಗಿದೆಯಾ ಎಲ್ಲ ನೋಡಿಕೊಂಡು ಪ್ರತಿ 3 ತಿಂಗಳಿಗೊಂದ್ಸಲ ಚೆಕ್ ಮಾಡಬೇಕು ಡಿಪಾರ್ಟ್ಮೆಂಟ್ ಅವರು ಅಂತ ಸ್ಟ್ರಿಕ್ಟಾಗಿ ಕ್ರಮ ಹೊರಡಿಸಿದ್ದಾರೆ. ಇದರಿಂದಾಗಿ ಏನಾಗುತ್ತಂತೆ, ಇನ್ನು ಮುಂದೆ ರಿಟೈರ್ಡ್ ಆಗೋರಿಗೆ ಅಥವಾ ಪೆನ್ಷನ್ ಅಪ್ಡೇಟ್ ಆಗಬೇಕಿತ್ತು ಈ ಥರ ಎಲ್ಲ ಇದ್ದವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಸರಾಗವಾಗಿ ಅವರಿಗೆ ಸಿಗಬೇಕಾದಂಥ ಪೆನ್ಷನ್ ಅವರ ಕೈಗೆ ಬಂದು ಸೇರುತ್ತೆ. ಇದೊಂದು ತುಂಬ ಒಳ್ಳೆ ಮಾಹಿತಿ ಅಂತಲೇ ಹೇಳ್ಬೋದು. ಸೊ ಈ ಮುಂದಾಳತ್ವವನ್ನು ಏನು ವಹಿಸಿ ಅವರಾಗೆ ಆದೇಶ ಹೊರಡಿಸಿದ್ದಾರೆ, ಇದರಿಂದ ಹಲವಾರು ಜನ ನಿವೃತ್ತರಿಗೆ ಸಹಾಯ ಆಗಲಿದೆ. ಸೊ ಹಾಗಾಗಿ ಈ ಇನ್ಫಾರ್ಮೇಷನನ್ನು ನಿಮ್ಮ ಕೊಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೂ ನಿಮಗೆ ಏನಾದರೂ ಬಂದಿಲ್ಲ ಅಂದರೆ, ಇನ್ನೂ ಪೆನ್ಷನ್ ಬಂದಿಲ್ಲ ಅಪ್ಡೇಟೆಡ್ ಪೆನ್ಷನ್, ಒಂದ್ಸಲ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಚೆಕ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ವಿಷಯಗಳನ್ನು ಏನು ನಿಮ್ಮ ಕೈಯಿಂದ ಫಾರ್ಮ್ ಅಥವಾ ಡಾಕ್ಯುಮೆಂಟ್ಗಳು ಸಬ್ಮಿಟ್ ಮಾಡಬೇಕಿರುತ್ತೋ ಅದನ್ನು ಸಬ್ಮಿಟ್ ಮಾಡಿ. ಎಲ್ಲರಿಗೂ ಅಪ್ಡೇಟೆಡ್ ಪೆನ್ಷನ್ ಬೇಗ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ನೂ ಯಾವುದಾದ್ರೂ ಟಾಪಿಕ್ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಆ ಬಗ್ಗೆ ವಿಡಿಯೋ ಮಾಡಬೇಕಂತ ನಿಮ್ಗೆ ಅನಿಸಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದನ್ನು ಆದಷ್ಟು ನಿಮ್ಮ ಕಲೀಗ್ಸ್ ಜೊತೆ ಎಲ್ಲರ ಜೊತೆನೂ ಕೂಡ ಶೇರ್ ಮಾಡಿ, ಹೆಚ್ಚು ಜನರಿಗೆ ಈ ಇನ್ಫಾರ್ಮೇಷನನ್ನು ತಲುಪಿಸಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿದ ತಕ್ಷಣ ಹಲವಾರು ಜನ ಕೇಳ್ತಿದ್ರಿ ನೋಟಿಫಿಕೇಷನ್ ಹೇಗೆ ಸೆಟ್ ಆಗುತ್ತೆ ಅಂತ. ಅದರ ಪಕ್ಕದಲ್ಲೇ ಒಂದು ಬೆಲ್ ಐಕನ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನನ್ನು ಆಲ್ ಅಂತ ಸೆಟ್ ಮಾಡ್ಬೋದು. ಧನ್ಯವಾದಗಳು.